ಸ್ತೋತ್ರವಾಗಲಿ. ಕರ್ತನೆ ದೇವ, ಈ ಒಂದು ಬೆಳಗಿನ ಚಾವದಲ್ಲಿ ನಿನ್ನ ಸನ್ನಿಧಾನದಲ್ಲಿ ಬಂದು ಅಪಾ ಕರ್ತನೆ ನಿನ್ನ ವಾಕ್ಯವನ್ನು ಕರ್ತನ ರಾಜ ನಾವು ತಿಳಿದುಕೊಳ್ಳುವಾಗ ಕರ್ತನೆ ನಿನ್ನ ಕೃಪೆ, ನಿನ್ನ ಹಸ್ತದಿಂದ ನಮ್ಮನ್ನು ತುಂಬು. ಆ ವಾಕ್ಯದಲ್ಲಿರುವಂತಹ ಪ್ರತಿಯೊಂದು ಅಂಶಗಳನ್ನು ಕರ್ತನ ರಾಜ ನಮ್ಮ ಹೃದಯದಲ್ಲಿ ನಾವು ಇಟ್ಟುಕೊಂಡು ಕರ್ತನೆ ಅಪಾಯಿಸುವ ಮುಂದಿನ ಕಾರ್ಯಕ್ಕಾಗಿ, ಮುಂದಿನ ಜೀವನಕ್ಕಾಗಿ ಕರ್ತನ ರಾಜ ನಾವು ಹೋಗ್ಲಿಕ್ಕಾಗುವಂತೆ ನಮಗೆ ಸಹಾಯ ಮಾಡಿಕೊಡು ದೇವ. ಇಲ್ಲಿ ಬಂದು ಕುಂತಿಕೊಂಡಿರುವಂತ ಎಲ್ಲಾ ನಿನ್ನ ದೇವ ಭಕ್ತರನ್ನು ಕೂಡ ನೀನು ಬಲಪಡಿಸಿಕೊದ್ದೇವ. ಅವರು ಕೂಡ ವಾಕ್ಯವನ್ನು ತಿಳಿದುಕೊಂಡು ಕರ್ತನ ರಾಜ ಕೇಳಿಕೊಂಡು ನಡಿಲಿಕ್ಕಾಗುವಂತೆ ಸಹಾಯ. ಒಂದು ಪ್ರಾರ್ಥನೆಯನ್ನು ಪಾದದಲ್ಲಿ ಅರ್ಪಿಸಿಕೊಡುತ್ತಾ ನಜರೇತಿನ ಯೇಸುವಿನ ನಾಮದಿಂದ ಬೇಡುತ್ತ ತಂದೆಯಾದ ದೇವರೇ, ಆಮೇಲೆ. ದೇವರ ಪರಿಶುದ್ಧವಾದಂತ ನಾಮಕ್ಕೆ ಸ್ತೋತ್ರವಾಗಲಿ. ದಿನದಲ್ಲಿ ಕೂಡ ದೇವರು ನಮಗೆ ಕಲಿಸಿಕೊಟ್ಟಂತ ವಾಕ್ಯದಲ್ಲಿ ನಾವು ಈ ಸಮಯದಲ್ಲಿ ಹೋಗೋಣ. ಕಳೆದ ದಿನ ಕೂಡ ಬಹಳಷ್ಟು ಅದ್ಭುತ ರೀತಿಯಲ್ಲಿ ಕಳೆದ ದಿನದಲ್ಲಿ ಕೂಡ ವಾಕ್ಯವನ್ನು ನಾವು ತಿಳಿದುಕೊಂಡಿದ್ದೇವೆ. ಈ ದಿನದಲ್ಲಿ ಕೂಡ ದೇವರು ನಮಗೆ ಒಂದು ಅದ್ಭುತವಾದಂತ ವಾಕ್ಯವನ್ನು ನಮಗೆ ಅನುಗ್ರಹಿಸಿಕೊಡುತ್ತಿದ್ದಾನೆ. ಸೊ ಪ್ರೀತಿಯುಳ್ಳವರೇ, ಈ ದಿನದಲ್ಲಿ ನಾವು ನೋಡುವಾಗ ದೀಪದ ದೃಷ್ಟಾಂತ ಮತ್ತು ಯೇಸು ಬಿರುಗಾಳಿಯನ್ನು ಶಾಂತಗೊಳಿಸುತ್ತಾನೆ ಎಂಬುದರ ಬಗ್ಗೆ ನಾವು ಇಲ್ಲಿ ನೋಡ್ತೇವೆ. ದೃಷ್ಟಾಂತ ಅಂದ್ರೆ ಒಂದು ಸಾಮ್ಯದ ಬಗ್ಗೆ ನಾವು ಕಾಣ್ತೇವೆ. ಇಲ್ಲಿ ಅದ್ಭುತವಾದಂತ ದೇವರು ಈ ಮಾರ್ಕನ ಸುವಾರ್ತೆಯಲ್ಲಿ ಅನೇಕ ಕಡೆಯಲ್ಲಿ ನಾವು ನೋಡುವಾಗ ಯೇಸು ಸ್ವಾಮಿ ಅನೇಕ ಸಾಮ್ಯಗಳನ್ನು ನಮಗೆ ಅನುಗ್ರಹಿಸಿ ಕೊಡ್ತಾ ಇರ್ತಾನೆ. ಸಾಮ್ಯಗಳು ನಮಗೆ ಬಹಳ ಪ್ರಾಮುಖ್ಯವಾಗಿರ್ತದೆ ಪ್ರೀತಿಯುಳ್ಳವರೇ. ಸಾಮ್ಯಗಳು ಯಾಕೆ ಪ್ರಾಮುಖ್ಯ ಅಂದ್ರೆ, ಇವು ಸಾಮ್ಯ ಮಾತ್ರವಲ್ಲ, ಸಾಮ್ಯದಲ್ಲಿರುವಂತ ಅದರ ಒಳಗಡೆ ಅಡಗಿಕೊಂಡಿರುವಂತ ವಾಕ್ಯಗಳನ್ನ ನಾವು ತಿಳಿದುಕೊಳ್ಬೇಕು. ಈಗಿನ ಕಾಲದಲ್ಲಿ ನಾವು ನೋಡುವಾಗ ಅನೇಕ ಕಡೆಯಲ್ಲಿ ದೇವರ ವಾಕ್ಯವನ್ನು ಸಾರುತ್ತಿರುವಂತ ಸೇವಕರ ಬಗ್ಗೆ ನಾನು ಹೇಳ್ತೇನೆ. ಏನಂದ್ರೆ, ಈ ಒಂದು ಸಾಮ್ಯದ ಕುರಿತಾಗಿ ಅನೇಕ ಸೇವಕರು ವಾಕ್ಯಗಳನ್ನು ತಿಳಿಸಿಕೊಡುವಾಗ ನಾವು ನೋಡ್ತೇವೆ, ಈ ವಾಕ್ಯಗಳು ಬರೀ ಸಾಮ್ಯನೇ, ಇದರಲ್ಲಿ ಏನ್ ಅರ್ಥ ಇಲ್ಲ ಅಂತ ಹೇಳಿ ನಾವು ಕೆಲವೊಂದು ಕಡೆ ನಾನು ಕೇಳಿದ್ದೇನೆ. ಏನ್ ಸಾಮ್ಯ ಒಳಗಿರುವಂತ ಅರ್ಥವನ್ನು ನಾವು ತಿಳಿದುಕೊಳ್ಬೇಕು. ಪ್ರಶ್ನೆದಾಗಿ ಈ ವಾಕ್ಯ ಪೂರ್ತಿ ಬೈಬಲೇ ಸಾಮ್ಯ ಅಂತ ಹೇಳಿ ಅನೇಕರು ಹೇಳ್ತಾರೆ. ಸೊ ಸಾಮ್ಯದಲ್ಲಿರುವಂತ ಒಳಗೆ ಅಡಗಿಕೊಂಡಿರುವಂತ ವಾಕ್ಯವನ್ನು ನಾವು ಮೊದಲು ತಿಳಿದುಕೊಳ್ಬೇಕಂತ ಹೇಳಿ ನಾನು ಇಲ್ಲಿ ಬಯಸ್ತೇನೆ. ಏನಂದ್ರೆ, ಇಲ್ಲಿ ಈ ಒಂದು ಮಾರ್ಕನ ಸುವಾರ್ತೆಯಲ್ಲಿ ನಾವು ನೋಡುವಾಗ 1ನೇ ಅಧ್ಯಾಯದಿಂದಲೇ ಬಹಳ ಅದ್ಭುತಕರ ರೀತಿಯಲ್ಲಿ ದೇವರು ಒಂದು ಅದ್ಭುತವಾದಂತ ರೀತಿಯಲ್ಲಿ ಇಲ್ಲಿ ನಡೆಸಿಕೊಂಡು ಬರ್ತಾ ಇರ್ತಾನೆ. ನಾವು ನೋಡುವಾಗ ಸುವಾರ್ತೆ ಎಂಬ ಪದವನ್ನು ನಾವು ಗ್ರೀಕ್ ಭಾಷೆಯಿಂದ ಭಾಷಾಂತರ ಮಾಡಲಾಗಿದೆ ಎಂದು ನಾವು ನೋಡ್ತೇವೆ. ಅಂದ್ರ ಅದರ ಅರ್ಥ ಏನಂದ್ರ ಶುಭ ಸಂದೇಶ ಅಂತೇಳಿ ನಾವು ನೋಡ್ತೇವೆ. ಸೊ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಕೂಡ, ಆಮೇಲೆ ಮಾರ್ಕನ ಸುವಾರ್ತೆ, ಲೂಕನ ಸುವಾರ್ತೆ, ಯೋಹಾನ, ಈ 4 ಸುವಾರ್ತೆಗಳು, ಇವು 4 ಸುವಾರ್ತೆಗಳು ಏನದಾವಲ್ಲ, ಇವು ಶುಭ ಸಂದೇಶವನ್ನು ಕೊಡುವಂತ ಸುವಾರ್ತೆಗಳಾಗಿದ್ದೇವೆ. ಶುಭ ಸಂದೇಶ ಅಂದ್ರೆ ಪ್ರಾಮುಖ್ಯವಾಗಿ ಯಾರ್ಯಾರು ದೇವರನ್ನು ಅಂಗೀಕರಿಸಿ ಆತನಲ್ಲಿ ಇರಲ್ವೋ ಅವರಿಗೆ ಕೊಡುವಂತ ಒಂದು ಶುಭ ಸಂದೇಶ. ಫಸ್ಟ್ನೇದಾಗಿ ನಾವು ನೋಡುವ ಕರ್ತನಾದ ಯೇಸು ಕ್ರಿಸ್ತನು, ಶಿಷ್ಯರು ಮತ್ತು ಯೇಸು ತಾನೇ ಇದನ್ನು ಶುಭ ಸಂದೇಶವೆಂದು ಕರೆಯುತ್ತಾರೆ. ಸೊ ಪ್ರೀತಿಯೊಳಗೆ, ಯಾಕೆಂದ್ರೆ ಅದು ಮಾನವರಿಗೆ ಒಂದು ರೀತಿಯಲ್ಲಿ ನಾವು ನೋಡುವಾಗ ರಕ್ಷಣೆಯ ಮಾರ್ಗವನ್ನು ತೋರಿಸುವ ಒಂದು ದೇವರ ಸಂದೇಶವಾಗಿರುತ್ತವೆ ಎಂಬುದರ ಬಗ್ಗೆ ಈ ಒಂದು ಸುವಾರ್ತೆ ಭಾಗಗಳಲ್ಲಿ ನಾವು ನೋಡ್ತೇವೆ. ನಾವು ನೋಡುವಾಗ ಯೇಸು ಮತ್ತು ಕ್ರಿಸ್ತನು ಎಂಬ ಹೆಸರಿನ ಅರ್ಥವನ್ನು ನಾವು ತಿಳಿಯಲು ನಾವು ಮತ್ತಾಯ 1:1 ಕೂಡ ನಾವು ಕಾಣ್ತೇವೆ. ಆತ ದೇವಕುಮಾರನು ಈ ಲೋಕಕ್ಕೆ ಬಂದು ಸುವಾರ್ತೆಯನ್ನು ಸಾರುವುದಕ್ಕಿಂತ ಮುಂಚೆ ಕೆಲವೊಂದು ಶಿಷ್ಯಂದ್ರನ್ನು ಆರಿಸಿಕೊಂಡು ಅವರಿಗೂ ಕೂಡ ನನ್ನ ಹಾಗೆ ನೀವು ಕೂಡ ಸುವಾರ್ತೆಯನ್ನು ಸಾರಿರಿ ಎಂಬ ಪದಗಳನ್ನ ಅಲ್ಲಿ ಹೇಳ್ಕೊಡ್ತಾರೆ. ಇಲ್ಲಿ 4ನೇ ಅಧ್ಯಾಯಗಳಲ್ಲಿ ಕೂಡ ನಾವು ಅದನ್ನೇ ನೋಡ್ತೇವೆ. ದೇವರು ಇದೇ ರೀತಿಯಾದಂತ
ಮಾತುಗಳನ್ನ ಇಲ್ಲಿ ಆಡ್ತಾ ಇರ್ತಾರೆ. ಏನಂದ್ರ, ಯೇಸು ಸ್ವಾಮಿ ಆತನು ವಾಕ್ಯಗಳನ್ನ ಜನರ ಮುಂದೆ ಸುವಾರ್ತೆಗಳನ್ನ ಸಾರುವಾಗ ಆತನು ಅನೇಕ ಕಡೆಯಲ್ಲಿ ಅಂದ್ರೆ ಅನೇಕ ಭಾಗಗಳಲ್ಲಿ ಸುವಾರ್ತೆಯನ್ನು ಸಾರ್ಬೇಕಂದ್ರೆ ಇದೇ ರೀತಿಯಾದಂತ ಸಾಮ್ಯಗಳನ್ನು ಹೇಳಿಕೊಂಡೇ ಸುವಾರ್ತೆಯನ್ನು ಸಾರ್ತಾ ಇರ್ತಾರೆ. ಆದ್ರೆ ಕೆಲವೊಬ್ಬರಿಗೆ ಅರ್ಥ ಆಗುವುದಿಲ್ಲ. ದೇವರು ಈ ಒಂದು ಸತ್ಯವೇದವನ್ನು ನಮಗೆ ತಿಳಿಯುವ ಭಾಷೆಯಲ್ಲಿ ಬರೆದಿದ್ರೆ ಈ ಲೋಕದಲ್ಲಿ ನಾವು ಕೂಡ ಬಹಳ ಬೇಗವಾಗಿ ತಿಳಿದುಕೊಳ್ತಿದ್ವಿ. ಆದ್ರೆ ದೇವರು ಈ ರೀತಿಯಾಗಿ ಬರಲಿಲ್ಲ. ಯಾಕಂದ್ರೆ ಕ್ರಮೇಣವಾಗಿ ತಿಳಿದುಕೊಳ್ಳಿ. ಅವ್ರು ಏನ್ ಮಾಡ್ತಾರಂದ್ರ ವಾಕ್ಯವನ್ನ ಮಾತ್ರ ತಿಳಿದುಕೊಳ್ತಾರೆ, ಬಟ್ ಅದ್ರೊಳಗಿರುವಂತ ಅಡಗಿಕೊಂಡಿರುವಂತ ಕೆಲವೊಂದು ಅರ್ಥವನ್ನು ತಿಳಿದುಕೊಂಡಿರಲ್ಲ ಅಂತ ಹೇಳಿ ಈ ವಾಕ್ಯವನ್ನು ಬರೆಯಲ್ಪಡ್ತಾರೆ. ನಾವು ನೋಡುವಾಗ 4ನೇ ಅಧ್ಯಾಯ ಏನ್ ತಿಳಿಸಿಕೊಡಲ್ಪಡುತ್ತಂದ್ರೆ ನಮ್ಗೆ ಮುಖ್ಯವಾಗಿ ಇಲ್ಲಿ ದೇವರ ರಾಜ್ಯವನ್ನು ಕುರಿತು ಸಾಮ್ಯಗಳನ್ನು ನಾನು ಹೇಳುವುದನ್ನು ನಾವು ಕಾಣ್ತೇವೆ. ಇಲ್ಲಿ ದೇವರ ರಾಜ್ಯದ ಕುರಿತು ಸಾಮ್ಯಗಳನ್ನು ನಾವು ಹೇಳುವುದನ್ನು ನಾವು ಕಾಣ್ತೇವೆ. ಏನ್ ಹೇಳುತ್ತೆ ನೋಡ್ರಿ, ಇಲ್ಲಿ ನಾವು ನೋಡುವಾಗ ಇಲ್ಲಿ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 13:1-23 ನಾವು ನೋಡ್ತೇವೆ. ಮತ್ತಾಯನಿಗಿಂತಲೂ ಮಾರ್ಕನು ಅದೇ ಸತ್ಯಾಂಶವನ್ನು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಇಲ್ಲಿ ಸ್ವಲ್ಪ ಭಿನ್ನವಾಗಿ ದಾಖಲಿಸಿದ್ದಾನೆ. ಏನಂದ್ರೆ ಇಲ್ಲಿ ನಾವು ನೋಡುವಾಗ ವಚನ 11 ಅವನು ದೇವರ ರಾಜ್ಯ ಎಂಬುದಾಗಿ ಉಪಯೋಗಿಸಿದರೆ ಮತ್ತ ಏನ್ ಮಾಡಿದಾರ ಅಂದ್ರ ಪರಲೋಕ ರಾಜ್ಯ ಎಂದು ಉಪಯೋಗ ಮಾಡಿದ್ದಾನೆ. ಸೊ ಇಲ್ಲಿ ಮಾರ್ಕನ ಸುವಾರ್ತೆಯಲ್ಲಿ ದೇವರ ರಾಜ್ಯ, ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಪರಲೋಕ ರಾಜ್ಯ ಎಂಬುದಾಗಿ ಹೇಳುತ್ತಾರೆ. ಸತ್ಯವಾಗಿ ನೋಡುವುದಾದ್ರೆ ಎರಡೂ ಪದಗಳು ಒಂದೇ ಅರ್ಥವನ್ನು ಸೂಚನೆ ಕೊಡುತ್ತದೆ. ಪ್ರೀತಿ ಒಳಬರೆ ಪರಲೋಕ ರಾಜ್ಯ, ದೇವರ ರಾಜ್ಯ, ಎರಡೂ ಪದಗಳು ಒಂದೇ ಅರ್ಥವನ್ನು ಸೂಚಿಸುವಂತದನ್ನು ನಾವು ಕಾಣ್ತೇವೆ. ಸೊ ಇದೇ ದೇವರ ರಾಜ್ಯವನ್ನು ಕುರಿತು ಸಾಮ್ಯಗಳನ್ನು ಹೇಳುವುದನ್ನ ನಾವು ಅರ್ಥಗರ್ಭಿತವಾಗಿ ದೇವರು ಇಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಸೊ ಇದನ್ನ ನಾವು ಮೊದಲನೇದಾಗಿ ಈ ವಚನಗಳನ್ನ ನಾವು ತಿಳಿದುಕೊಳ್ಬೇಕು ಪ್ರೀತಿ ಒಳವರೆ. ಸರಿ, ಇಲ್ಲಿ ನಾವು ನೋಡುವಾಗ 21-22 ವಚನದಲ್ಲಿ 4ನೇ ಅಧ್ಯಾಯ 21-22 ವಚನಗಳಲ್ಲಿ ಬಹಳ ಸ್ಪಷ್ಟವಾಗಿ ಇಲ್ಲಿ ದೇವರು ಹೇಳ್ತಾ ಇದ್ದಾನೆ. ಏನೇ ದೀಪವನ್ನು ತಂದು, ಇದಲ್ಲದೆ ಆತನವರಿಗೆ ದೀಪವನ್ನು ತಂದು ಕೊಳಗದೊಳಗಾಗಲಿ ಮಂಚದ ಕೆಳಗಾಗಲಿ ಇಡುವುದುಂಟೆ? ದೀಪ ಸ್ತಂಭದ ಮೇಲೆ ಇಡ್ತಾರಲ್ಲ. ನೋಡ್ರಿ, ಕ್ವಶನ್ ಮಾರ್ಕ್ ಅಂತ 2 ಕ್ವಶನ್ ಮಾರ್ಕ್ಗಳನ್ನ ನಾವು ನೋಡ್ತೇವೆ. ಕೊಳಗದೊಳಗಾಗಲಿ ಮಂಚದ ಕೆಳಗಾಗಲಿ ಇಡುವುದುಂಟೆ? ಈ ಲೋಕದಲ್ಲಿ ನಾವು ನೋಡುವಾಗ ಈ ವಚನ ಯಾವುದಕ್ಕೆ ಹೋಲಿಕೆ ಆಗಿರುವಂತದನ್ನ ನಾವು ಕಾಣುತ್ತೇವೆ. ಇಲ್ಲಿ ನೋಡುವಾಗ ದೀಪ ಹಾಗೂ ಅದರ ಕಾರ್ಯದ ಕುರಿತು ಇಲ್ಲಿ ನಾವು ಹೇಳಿದೆ ಎಂದು ನಾವು ನೋಡ್ತೇವೆ. ಬೆಳಕು ಅನ್ನುವಂಥದ್ದು ಪ್ರತಿಯೊಬ್ಬ ಮನುಷ್ಯನಿಗೆ ಜವಾಬ್ದಾರಿಯನ್ನು ತರುವಂತದ್ದೇ ಬೆಳಕು. ಅದೇ ಬೆಳಕಿನಲ್ಲಿ ನಾವು ಈ ದಿನ ಜೀವಿಸ್ತಾ ಇದ್ದೇವೆ ಪ್ರೀತಿ ಉಳ್ಳವರೇ. ಅದೇ ಬೆಳಕಿನಲ್ಲಿ ನಾವು ಏನ್ ಮಾಡ್ತಾ ಇದ್ದೇವೆ? ಜೀವಿಸ್ತಾ ಇದ್ದೇವೆ. ಪ್ರತಿಯೊಂದು ಮನುಷ್ಯನ ಹೃದಯದಲ್ಲಿ, ಜೀವನದಲ್ಲಿ ತರುವಂತದ್ದೇ, ಅಂದ್ರೆ ಜವಾಬ್ದಾರಿಯನ್ನು ತರುವಂತದ್ದೇ ಅದು ಬೆಳಕು. ನೆನಪ ಈ ರೀತಿಯಾಗಿ ಇರ್ತದೆ. ಬೆಳಕು ಅಂದ್ರೆ ಬೆಳಕಿನಲ್ಲಿ ಜೀವಿಸ್ಬೇಕು ನಾವು. ಅಂದ್ರೆ ಅದರ ಆತ್ಮೀಕವಾದ ಅರ್ಥ ಏನಂದ್ರ, ನಮ್ಮಲ್ಲಿರುವಂತ ಕತ್ತಲಿನ ಪಾಪವನ್ನು ತೆಗೆದು ಹಾಕಿ ಬೆಳಕಿನ ಜವಾಬ್ದಾರಿಯನ್ನು ನಮ್ಮಲ್ಲಿ ಹುಟ್ಟಿಸಿ ಹಾಕಿಕೊಳ್ಬೇಕಂತ ಹೇಳಿ ದೇವರ ವಾಕ್ಯವು ಇಲ್ಲಿ ಸ್ಪಷ್ಟವಾಗಿ ನಮಗೆ ತಿಳಿಸಿಕೊಡುತ್ತೆ. ಇದೇ ಬೆಳಕಿನ ಜವಾಬ್ದಾರಿಯಲ್ಲಿ ಯಾರು ಹೋಗ್ತಾರೋ ಅವರು ಸತ್ಯವನ್ನು ಹೊಂದಿದವರಾಗಿರ್ತಾರೆ ಪ್ರೀತಿಯುಳ್ಳವರೇ. ಅವರು ಯಾವಾಗಲೂ ಕೂಡ ತಮ್ಮ ಜೀವಿತದಲ್ಲಿ ಅನೇಕ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ. ಇದನ್ನೇ ಇಲ್ಲಿ ದೇವ್ರು ನಮ್ಗೆ ಕಲಿಸ್ಕೊಡ್ತಾ ಇದ್ದಾರೆ. ನೀವು ಏನ್ ಮಾಡ್ಬೇಕಂದ್ರೆ ದೀಪವನ್ನು ತಂದು ಕೊಳದೊಳಗಾಗಲಿ ಮಂಚದ ಕೆಳಗಾಗಲಿ ಇಡುವುದುಂಟೆ? ದೀಪ ಸ್ತಂಭದ ಮೇಲೆ ಇಡ್ತಾರಲ್ಲ, ಅದೇ ರೀತಿಯಲ್ಲಿ 22ನೇ ವಚನ ಹೇಳುತ್ತೆ, ಯಾವುದಾಗಲಿ ಪ್ರಕಾಶಕ್ಕೆ ಬರಬೇಕು ಹೊರತು ರಹಸ್ಯವಾಗಿರುವುದಿಲ್ಲ, ಯಾವುದಾಗಲಿ ಬಯಲಿಗೆ ಬರಬೇಕು ಹೊರತು ಗುಟ್ಟಾಗಿರುವುದಿಲ್ಲ. ನೋಡ್ರಿ, ಇದನ್ನೇ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಏನಂದ್ರೆ ನಮಗೆ ದೊರಕಿದ ಬೆಳಕಿನ ಪ್ರಮಾಣಕ್ಕೆ ತಕ್ಕಂತೆ ನಾವು ಜವಾಬ್ದಾರಾಗಿರುತ್ತೇವೆ. ದೇವ್ರು ನಮ್ಗೆ ಎಷ್ಟು ಕೊಟ್ಟಾದ ಬೆಳಕು, ಅದರಲ್ಲೇ ನಾವು ಬಹಳಷ್ಟು ಜವಾಬ್ದಾರಿಯಾಗಿರುತ್ತೇವೆ.
ಆದ್ರೆ ಬೆಳಕು ಪ್ರಕಾಶಿಸುತ್ತದೆ, ಅದರ ಕಡೆಗಿನ ನಿನ್ನ ಪ್ರತಿಕ್ರಿಯೆ ಬಹು ಪ್ರಾಮುಖ್ಯವಾಗಿರುತ್ತದೆ. ಪ್ರೀತಿಯೊಳಗೆ ನಮ್ಮ ಪ್ರತಿಕ್ರಿಯೆ ಅದರ ಒಳಗಡೆ ನಾವು ಹೋಗ್ಲೇಬೇಕು. ಯಾಕಂದ್ರೆ ಬೆಳಕು ನಮ್ಗೆ ಅಷ್ಟು ಸ್ಪಷ್ಟವಾಗಿ ನಮಗೆ ನೋಡ್ರಿ, ಈಗ ರಾತ್ರಿಯ ಜಾವದಲ್ಲಿ ನಾವು ನೋಡುವಾಗ ರಾತ್ರಿಯಲ್ಲಿ ನಮ್ಗೆ ಏನ್ ಕಾಣುವುದಿಲ್ಲ. ಯಾಕಂದ್ರೆ ದೇವರು ನಮ್ಗೆ ಅಲ್ಲಿ ಕತ್ತಲವನ್ನು ಜೀವಿಸ್ತಾ ಇದೆ. ಆದ್ರೆ ಕತ್ತಲೆಯ ಜೀವಿತವನ್ನು ನಾವು ಅಳವಡಿಸಿಕೊಂಡರೆ ಅದೇ ಸೈತಾನನು ಅಂತ ಹೇಳಿ ನಾವು ಕಾಣಬೇಕು. ಕತ್ತಲೆ ಜೀವಿತವನ್ನು ಯಾವಾಗಲೂ ಕೂಡ ಕೊಡಬಾರ್ದು. ಯಾಕಂದ್ರೆ ಅದು ಸೈತಾನನಿಗೆ ಹೋಲಿಕೆಯಾಗಿದೆ ಒಂದು ರೀತಿಯಲ್ಲಿ ನಾವು ನೋಡುವಾಗ. ಇದನ್ನೇ ಇಲ್ಲಿ ದೇವರ ಅರ್ಥವನ್ನು ನಮಗೆ ಸ್ಪಷ್ಟವಾಗಿ ಹೇಳ್ಕೊಡ್ತಾರೆ. ನೋಡ್ರಿ, ಈ ಪಾಠದಿಂದ, ಈ ಒಂದು ವಚನಗಳಿಂದ ನಾವು ಏನ್ ಕಲಿತೀವಿ ಅಂದ್ರೆ, ಸುವಾರ್ತೆಯ ಬೆಳಕು ನಮ್ಮ ಬಳಿ ಬರುವ ತನಕ ನಾವು ಕತ್ತಲಿದ್ದೆವು. ನೋಡ್ರಿ, ಸುವಾರ್ತೆಯ ಬೆಳಕು ನಮ್ಮ ಬಳಿ ಬರುವ ಒಂದು ಸಮಯದಲ್ಲಿ ನಾವು ನೋಡುವಾಗ ನಾವು ಏನಾಗಿತ್ತು ಅಂದ್ರೆ ಕತ್ತಲೆಯಲ್ಲೇ ಇದ್ದೇವೆ. ಆದ್ರೆ ಆ ಬೆಳಕು ಬಂದಾಗ ನಾವು ಏನಾಗಿದ್ವಿ ಅಂದ್ರೆ ಒಳಿತಾ ಇದ್ದು. ಈ ಸಮಯದಲ್ಲಿ ಮಾನವನ ಬಲಹೀನತೆಯಿಂದಾಗಿ ಅಥವಾ ಅಜ್ಞಾನದಿಂದಾಗಿ ಅವನು ಮಾತ್ರ ಪಾಪಿಯಾಗಿದ್ದಾನೆ. ಪ್ರೀತಿಯುಳ್ಳವರೇ, ಆತನ ಬಲಹೀನತೆ ಅವನು ಮಾಡುವಂತ ಪಾಪ. ಸೊ ಇದರಿಂದ, ಈ ಒಂದು ಕತ್ತಲೆಯಿಂದ ನಾವು ಹೊರಗೆ ಬರ್ಬೇಕಂದ್ರೆ ನಮ್ಮಲ್ಲಿ ಫಸ್ಟ್ನೇದಾಗಿ ಬೆಳಕು ಎಂಬ ಒಂದು ಜವಾಬ್ದಾರಿಯನ್ನು ನಾವು ಯಾವಾಗಲೂ ಕೂಡ ಹೊಂದ್ಕೊಳ್ಬೇಕಂತೆ. ಬೆಳಕು ಎಂಬ ಜವಾಬ್ದಾರಿ ಅಂದ್ರೆ ಏನರ್ಥ? ವಾಕ್ಯವನ್ನು, ಸುವಾರ್ತೆಯನ್ನು ನಮ್ಮಲ್ಲಿ ನಾವು ಅಳವಡಿಸಿಕೊಳ್ಬೇಕು. ಇದನ್ನೇ ಯೇಸು ಸ್ವಾಮಿ ತನ್ನ ಶಿಷ್ಯಂದ್ರಿಗೆ ಅಲ್ಲಿರುವಂತ ಸಾಮ್ಯವಾಗಿ ಕೇಳಿಸಿಕೊಳ್ಳುವಂತ ಎಲ್ಲಾ ತನ್ನ ಭಕ್ತರಿಗೆ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಪ್ರೀತಿಯುಳ್ಳವರೇ, ಈ ದಿನದಲ್ಲಿ ಕೂಡ ಇದೇ ರೀತಿಯಾದಂತ ಮಾತುಗಳನ್ನ, ಇದೇ ರೀತಿಯಾದಂತ ಜೀವಿತವನ್ನು ನಮ್ಮಲ್ಲಿ ನಾವು ಅಳವಡಿಸಿಕೊಳ್ಬೇಕಂದ್ರೆ ಸುವಾರ್ತೆಯ ಜೀವಿತ ಇದು ಬೆಳಕು, ಸತ್ಯವಾಕ್ಯದ ಜೀವಿತ ಇದು ಬೆಳಕು. ಈ ಬೆಳಕಲ್ಲಿ ನಾವು ಜೀವಿಸಿಕೊಳ್ಬೇಕು, ನಮ್ಮನ್ನು ನಾವು ತಿರುಗಿಸಿಕೊಳ್ಬೇಕು. ಆಗ ನಾವು ಸತ್ಯ ಮಾರ್ಗವನ್ನು ನಾವು ಯಾವಾಗಲೂ ಕೂಡ ಗ್ರಹಿಸಿಕೊಳ್ತೇವೆ. ರೋಮಾಪುರ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಏನಂದ್ರೆ, ಮಾನವನು ದೇವರನ್ನು ತಿಳಿದಾಗಲೂ ಆತನನ್ನು ದೇವರೆಂದು ಸನ್ಮಾನಿಸಿದರೆ ಹೋದದರಿಂದ ಅವನು ತಿಳಿದು ಪಾಪಿಯಾಗಿದ್ದನೆಂದು ನಾವು ಕಾಣ್ತೇವೆ. 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಅಲ್ಲಿ ಮಾನವನು ಏನಾಗಿದ್ದಾನಂದ್ರೆ ದೇವರನ್ನು ತಿಳಿದಾಗಲೂ ಕೂಡ ಆತನನ್ನು ದೇವರೆಂದು ಸನ್ಮಾನಿಸದೆ ಹೋದದರಿಂದ ಅವನು ತಿಳಿದು ಪಾಪಿಯಾಗಿದ್ದಾನೆ ಎಂದು ನಾವು ನೋಡ್ತೇವೆ. ನೋಡ್ರಿ ಪ್ರೀತಿಯುಳ್ಳವರೇ, ಇದೇ ನಮ್ಮ ಈ ಒಂದು ಜೀವನದಲ್ಲಿ, ಇದೇ ಒಂದು ಈ ಲೋಕದಲ್ಲಿ ನಾವು ಮಾಡುತ್ತಿರುವಂತ ಒಂದು ಪಾಪ ಏನಂದ್ರೆ, ದೇವರನ್ನು ತಿಳಿದಾಗಲೂ ಕೂಡ ನಾವು ತಿಳಿದು ನಾವು ಆತನನ್ನು ಸನ್ಮಾನಿಸದೆ ಹೋದದರಿಂದ ನಾವು ಪಾಪಿಯಾಗಿರ್ತೇವೆ. ಅದನ್ನ ರೋಮಾಪುರದಲ್ಲಿ ಪೌಲನು ಸ್ಪಷ್ಟವಾಗಿ ಬರೆಯುತ್ತಿದ್ದಾನೆ 1ನೇ ಅಧ್ಯಾಯದಲ್ಲಿ. ಬೇಕಾದ್ರೆ ಫ್ರೀ ಇದ್ದಾಗ ಅದನ್ನು ಓದ್ಕೊಡ್ರಿ. 1ನೇ ಅಧ್ಯಾಯದಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಅದು ತಿಳಿದು ಬಹಳ ಪಾಪಿಯಾಗಿದ್ದಾರೆ ಜನರು. ಅದಕ್ಕಾಗಿಯೇ ಈ ಪಾಪದ ಕತ್ತಲೆಯಿಂದ ನೀವು ಹೊರಗೆ ಬಂದು ಬೆಳಕಿನ ಮಾರ್ಗದಲ್ಲಿ ನಡೆಯಿರಿ ಅಂತ ಹೇಳಿ ಯೇಸು ಸ್ವಾಮಿಯಲ್ಲಿ ತನ್ನ ಸತ್ಯವನ್ನು ಸ್ಪಷ್ಟವಾಗಿ ತಿಳಿಯಪಡಿಸುತ್ತಾರೆ. ಅದೇ ವಚನದಲ್ಲಿ ನಾವು ನೋಡುವಾಗ 23ನೇ ವಚನ, 24ನೇ ವಚನ, ಕೇಳುವುದಕ್ಕೆ ಕಿವಿಯುಳ್ಳವನು ಕೇಳಲಿ ಎಂದು ಹೇಳಿದನು. ನೋಡ್ರಿ, ಅರ್ಥಗರ್ಭಿತವಾದಂತ ವಾಕ್ಯ. ಕೇಳುವವನು ಕಿವಿಯುಳ್ಳವನು ಕೇಳಲಿ ಅಂತ ಹೇಳಿ. ಕಿವಿಯುಳ್ಳವನು ಕೇಳಿ ಅದರ ತಕ್ಕಂತೆ ಯಾರು ನಡೀತಾರೋ ಅವರೇ ದೇವರ ಮಕ್ಕಳು, ಅವರೇ ದೇವರಿಗೆ ಸಮಾನನಾಗಿರುವ ಅಂದ್ರೆ ಏನರ್ಥ ಗೊತ್ತಾ? ಆತನ ವಾಕ್ಯಕ್ಕೆ ವಿಧೇಯರಾದಂಥವರು. ಅಂದ್ರೆ ಸತ್ಯವೇದವನ್ನು ಸ್ಪಷ್ಟವಾಗಿ, ಸತ್ಯವೇದವನ್ನೇ ತಿಳಿದುಕೊಂಡು, ಸತ್ಯವೇದದಲ್ಲಿರುವಂತಹ ವಾಕ್ಯಗಳನ್ನೇ ತಿಳಿದುಕೊಂಡು, ಸತ್ಯವೇದದಲ್ಲಿರುವಂತಹ ಅನೇಕ ಅಂಶಗಳನ್ನು ತಿಳಿದುಕೊಂಡು ಅದರ ಹಾಗೆ ನಡೆಯುವಂತವರೇ ದೇವರ ಮಕ್ಕಳು. ಇಲ್ಲವಾದ್ರೆ ಕತ್ತಲಿನ ಮಕ್ಕಳಾಗಿರ್ತಾರೆ. ಕತ್ತಲಿನ ಮಕ್ಕಳಂದ್ರೆ ಯಾರು? ಸೈತಾನನ ಮಕ್ಕಳು ಇವರೇ. ಅಂದ್ರೆ ತಿಳಿದು ದೇವರನ್ನು ತಿಳಿದು ಪಾಪ ಮಾಡುವಂತವರೇ. ಅದಕ್ಕೆ ಪೌಲನು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದ್ದಾನೆ. ಈ ಜನರು ಈ ಒಂದು ಪೌಲನು ಸುವಾರ್ತೆಯನ್ನು ಸಾರುವಾಗ, ಅಂದ್ರೆ ವಾಕ್ಯಗಳನ್ನು ಹೇಳುವಾಗ, ಬೋಧನೆಯನ್ನು ಮಾಡುವಾಗ ಆತನು ಸ್ಪಷ್ಟವಾಗಿಯೇ ಬರೆಯಲ್ಪಟ್ಟಿದ್ದಾನೆ. ಏನಕ್ಕಂದ್ರೆ ಈ ಲೋಕದಲ್ಲಿ ಇದೇ ರೀತಿಯಾದ ಜನರಿದ್ದಾರೆ, ತಿಳಿದು ಪಾಪ ಮಾಡ್ತಾರೆ ಅಂತ ಹೇಳಿ. ನಾವು ತಿಳಿದು ಪಾಪ ಮಾಡಬಾರದು ಪ್ರೀತಿಯುಳ್ಳವರೇ. ಇದನ್ನ ನಾವು ಸ್ಪಷ್ಟವಾಗಿ ಗ್ರಹಿಸಿಕೊಳ್ಬೇಕಂತೆ. ಅದನ್ನೇ ನೋಡ್ರಿ, ಇಲ್ಲಿ ನೀವು ಅಳೆಯುವ ಅಳತೆಯಿಂದಲೇ ನಿಮಗೂ ಕೂಡ ಅಳೆಯುವರು. ನೋಡ್ರಿ, ನೀವು ಅಳೆಯುವಂತ ಅಳತೆಯಿಂದಲೇ ನಿಮ್ಮನ್ನು ಕೂಡ ಬಹಳಷ್ಟು ಜನ ಅಳೆಯುತ್ತಾರೆ.
ನೋಡ್ರಿ, ಇದ್ದವನಿಗೆ ಕೊಡಲ್ಪಡುವುದು, ಇಲ್ಲದವನಿಗೆ ಕಡೆಯಿಂದ ಇದ್ದರೂ ತೆಗೆಯಲ್ಪಡುವುದು ಎಂದು ಹೇಳುವಂತದ್ದನ್ನ ನಾವಿಲ್ಲಿ ಕಾಣ್ತೇವೆ. ನೋಡ್ರಿ ಪ್ರೀತಿ ಒಳ್ಳೆ, ಇದೇ ರೀತಿಯಾದಂತಹ ವಾಕ್ಯಗಳನ್ನು ನಾವು ಗ್ರಹಿಸಿಕೊಂಡು, ವಾಕ್ಯದ ಭಾಗವನ್ನು ಗ್ರಹಿಸಿಕೊಂಡು ನಾವು ನಡಿಬೇಕು ಅಂತ ಹೇಳಿ ನಾವು ಕಾಣ್ತೇವೆ. ಅದೇ ರೀತಿಯಲ್ಲಿ ನಾವು ನೋಡುವಾಗ 26ನೇ ವಚನದಿಂದ 27ನೇ 29ನೇ ಇಲ್ಲಿ ಕೂಡ ಒಂದು ವಾಕ್ಯಗಳನ್ನು ನಾವು ನೋಡುವಾಗ 26 ಮತ್ತು 29ನೇ ವಚನದವರೆಗೆ ಈ ಸಾಮ್ಯವನ್ನು ಯಾಕೆ ಮಾರ್ಕನ ಸುವಾರ್ತೆಯಲ್ಲಿ ಮಾತ್ರ ಕಾಣಬಹುದು ಅಂತಂದ್ರೆ, ಒಂದ್ ರೀತಿಯಲ್ಲಿ ನಾವು ಹೇಳ್ಬೇಕಾದ್ರೆ, ಒಂದು ಒಳ್ಳೆ ಬೀಜವನ್ನು ಒಳ್ಳೆ ಭೂಮಿಯ ನೆರಳಲ್ಪಟ್ಟಾಗ ಖಂಡಿತವಾಗೂ ಅದು ಮೊಳೆದು ಒಳ್ಳೆ ಗಿಡವಾಗಿ ಬೆಳೆಯುತ್ತದೆ. ಬಿತ್ತುವವನಿಗೆ ಅದರ ಪ್ರಕ್ರಿಯೆಯು ಅರ್ಥವಾಗದಿದ್ದರೂ ಅದರ ಬೆಳವಣಿಗೆ ಕುಂದು ಬರುವುದಿಲ್ಲ. ಬೆಳವಣಿಗೆಯು ನಿಧಾನವಾಗಿರಬಹುದು, ಆದರೆ ಒಂದು ಸ್ವಾಭಾವಿಕವಾದದ್ದು ಅಂತೇಳಿ ನಾವು ಕಾಣ್ತೇವೆ. ಇಲ್ಲೇ ಏನು ಬರೆಯಲ್ಪಟ್ಟಿದೆ ಅಂದ್ರೆ, ಇಲ್ಲಿ ಒಬ್ಬನು ಭೂಮಿಯಲ್ಲಿ ಬೀಜವನ್ನು ಹಾಕಿ ಅದನ್ನ ರಾತ್ರಿ ಮಲಗುತ್ತಾ ಹಗಲಿ ಎದ್ದಿರುತ್ತಾ ಇರಲು ಅವನಿಗೆ ತಿಳಿಯದ ರೀತಿಯಲ್ಲಿ ಆ ಬೀಜವು ಹುಟ್ಟಿ ಬೆಳೆಯುವುದು. ಇದರಂತೆ ದೇವರ ರಾಜ್ಯ ಅಂತ ಹೇಳಿ ನಾವು ಕಾಣ್ತೇವೆ. ಸೊ ಪ್ರೀತಿಯುಳ್ಳವರೇ, ಈ ಒಂದು ಭಾಗದಿಂದ, ಈ ಒಂದು ವಚನದಿಂದ ನಾವು ಕಲಿಯುತ್ತೆ ಏನಂದ್ರೆ, ಒಂದು ರೀತಿಯಲ್ಲಿ ಆ ಬೀಜ ಯಾವ ರೀತಿಯಾಗಿ ಬೆಳೆಯುತ್ತಂದ್ರೆ, ನಮ್ಮನ್ನು ಅಂದ್ರೆ ಗೊತ್ತೇ ಇರಲ್ಲ ಆ ರೀತಿಯಾಗಿ ಬೆಳೆಯುತ್ತೆ. ನಾವು ಬೆಳಗ್ಗೆ ರಾತ್ರಿಯಲ್ಲಿ ಮಲಗಿ ಮತ್ತು ಬೆಳಗ್ಗೆ ಎದ್ದೇಳುವಾಗುವಂತ ಸಮಯದಲ್ಲಿ ಕೂಡ ಆ ಗಿಡ ಮೊಳಕೆ ಹಾಕಿ ಅದು ಬೆಳೆಯುತ್ತೆ. ಅದೇ ರೀತಿಯಲ್ಲಿ ನಮ್ಮ ಜೀವಿತ, ಅದೇ ರೀತಿಯಲ್ಲಿ ಈ ದಿನದಲ್ಲಿ ನಾವು ನೋಡುವಾಗ ಇದೇ ಒಂದು ಜೀವಿತ ನಾವು ಇದೇ ರೀತಿಯಾದಂತ ಬೆಳೆಯನ್ನು ನಾವು ನಮ್ಮಲ್ಲಿ ನಾವು ಹುಟ್ಟಿಸಿಕೊಳ್ಬೇಕು. ಸೊ ಇಲ್ಲಿ ಸಾಸಿವೆ ಕಾಳಿಯ ಬಗ್ಗೆ ನಾವು ನೋಡ್ತೇವೆ. ಏನಂದ್ರೆ 30ನೇ ವಚನದಲ್ಲಿ ಕೂಡ ನಾವು ಕಾಣ್ತೇವೆ. ನೋಡ್ರಿ, ಇಲ್ಲಿ ಇಡೀ ಭೂಮಿಯಲ್ಲಿ ಪ್ರಾರಂಭದಿಂದ ಸುಗ್ಗಿಯವರೆಗೆ ಕೆಲಸ ಮಾಡುತ್ತದೆ. ಯಾರಂದ್ರೆ ದೇವರ ರಾಜ್ಯವು ಸಹ ಒಬ್ಬನ ವೈಯಕ್ತಿಕ ಜೀವನದಲ್ಲಿ ಅಥವಾ ಇಡೀ ಭೂಮಿಯಲ್ಲಿ ಪ್ರಾರಂಭದಿಂದ ಸುಗ್ಗಿಯವರೆಗೆ ಕೆಲಸ ಮಾಡುತ್ತದೆ. ಮನುಷ್ಯರ ಮನಸ್ಸು ಹೃದಯಗಳಲ್ಲಿ ಬಿತ್ತಲ್ಪಡುವ ದೇವರ ವಾಕ್ಯವು ಜೀವವುಳ್ಳ ಶಕ್ತಿಯುತ ಬೀಜವಾಗಿದೆ. ನೋಡ್ರಿ, ಮನುಷ್ಯ ಜೀವಿತದಲ್ಲಿ ಜೀವವುಳ್ಳ ಬೀಜ ಯಾವ ರೀತಿ ಆಗಿರುತ್ತೆ ಅಂದ್ರೆ, ಬಿತ್ತಲ್ಪಟ್ಟಂತ ವಾಕ್ಯ ಅದು. ನೋಡ್ರಿ, ಸುವಾರ್ತೆಯನ್ನು ಸಾರುವವರಿಗೆ ಮತ್ತು ದೇವರ ವಾಕ್ಯವನ್ನು ಬೋಧಿಸುವವರಿಗೆ ಇದು ಕೂಡ ಒಂದು ಉತ್ಸಾಹವನ್ನು ತರುವಂತ ಒಂದು ವಾಕ್ಯವಾಗಿದೆ, ಒಂದು ಬೀಜವಾಗಿದೆ. ಆ ಬೀಜವನ್ನು ನಮ್ಮಲ್ಲಿ ಹುಟ್ಟಿಸಾಕಬೇಕು ನಾವು ನೋಡುವಾಗ. ಅದೇ ರೀತಿಯಲ್ಲಿ 30ನೇ ವಚನದಿಂದ 34ನೇ ವಚನದವರು ಕೂಡ ಬಹಳ ಅದ್ಭುತವಾದಂತ ರೀತಿಯನ್ನು ವಚನಗಳನ್ನು ನಾವು ನೋಡ್ತೇವೆ. ಇನ್ನು ಆತನು ಹೇಳಿದ್ದು, ದೇವರ ರಾಜ್ಯವನ್ನು ಯಾವುದಕ್ಕೆ ಹೋಲಿಸೋಣ, ಯಾವ ಸಾಮ್ಯದಿಂದ ಅದನ್ನು ತೋರಿಸಿಕೊಳ್ಳೋಣ ಅಂತ ಇಲ್ಲಿ ನಾವು ಕ್ವಶನ್ ಹಾಕಿದ್ದಾರೆ ದೇವರು. ಅದು ಸಾಸಿವೆ ಕಾಳಿನಂತಿರುತ್ತದೆ. ಭೂಮಿಯಲ್ಲಿ ಬಿತ್ತುವಾಗ ಅದು ಭೂಮಿಯಲ್ಲಿರುವ ಎಲ್ಲಾ ಬೀಜಗಳಿಗಿಂತಲೂ ಸಣ್ಣದಾಗಿದೆ. ಬಿತ್ತಿದ ಮೇಲೆ ಅದು ಬೆಳೆದು ಎಲ್ಲಾ ಕಾಯಿಪಲ್ಯದ ಗಿಡಗಳಿಗಿಂತಲೂ ದೊಡ್ಡದಾಗಿ ದೊಡ್ಡ ದೊಡ್ಡ ಕೊಂಬೆಗಳನ್ನು ಬಿಡುವುದರಿಂದ ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳು ಅದರ ನೆರಳಿನಲ್ಲಿ ವಾಸ ಮಾಡುವತಕ್ಕದ್ದಾಗಿದೆ ಅಂದನು. ನೋಡ್ರಿ, ಮೊದಲನೇದಾಗಿ ಸಾಸಿವೆ ಕಾಳ ಬೀಜ ಅದು ಒಂದ್ ರೀತಿಯಲ್ಲಿ ನಾವು ನೋಡುವಾಗ ಅದು ಆಹಾರವಲ್ಲ, ಅದು ಒಂದು ಸಾಂಬಾರ ವಸ್ತು. ಅದರಿಂದ ಏನಾಗುತ್ತಂದ್ರೆ ದೊಡ್ಡ ಮರ ಉಂಟಾಗುತ್ತೆ ಎಂಬುದನ್ನು ನಾವು ಇಲ್ಲಿ ನಮಗೆ ದೇವರು ಸ್ಪಷ್ಟವಾಗಿ ತಿಳಿಸಲ್ಪಟ್ಟಿದ್ದಾರೆ. ಆಗ ಅದರಿಂದ ಏನಾಗ್ತದೆ, ಕ್ರೈಸ್ತತ್ವವು ಒಂದು ದೊಡ್ಡ ಸಂಘವಾಗಿ ಬೆಳೆಯುವುದನ್ನು ಇಲ್ಲಿ ನಾವು ಕಾಣ್ತೇವೆ. ಇದು ಒಂದು ಸೂಚನೆ ಕೊಡುತ್ತಂತೆ. ಸೊ ಪ್ರೀತಿ ಉಳ್ಳವರು, ನೋಡ್ರಿ, ದೊಡ್ಡ ಸಂಘ ಇದೇ ರೀತಿಯಿಂದ ಅಂದ್ರೆ ಒಂದು ಸಾಸಿವೆ ಕಾಳಿನ ಒಂದು ಉದಾಹರಣೆಯಲ್ಲಿ ದೇವರು ಒಂದು ಸಾಮ್ಯವನ್ನು ನಮಗೆ ನೀಡಿದ್ದಾರೆ. ಸಾಸಿವೆ ಕಾಳಿನ ಗಿಡ ಯಾವ ರೀತಿಯಾಗಿ ಬೆಳೆಯುತ್ತೆ ಅಂದ್ರೆ ದೊಡ್ಡದಾಗಿ ಬೆಳೆಯುತ್ತೆ. ಆದ್ರೆ ಅದ ಸಾಸಿವೆ ಕಾಳು ನೋಡುವಾಗ ಇಟೀಟೆ ಇರ್ತವೆ. ಸೊ ಕ್ರೈಸ್ತತ್ವವು ಒಂದು ದೊಡ್ಡ ಸಂಘವಾಗಿ ಈ ಜೀವನದಲ್ಲಿ ಅಂದ್ರೆ ಈ ಒಂದು ಭೂಮಿಯಲ್ಲಿ ಬೆಳೆಯುತ್ತೆ ಎಂಬುದನ್ನ ಇಲ್ಲಿ ದೇವರ ಒಂದು ಸೂಚನೆಯನ್ನು ಕೊಡುತ್ತಿದ್ದಾರೆ. ಪ್ರೀತಿ ಉಳ್ಳವರು, ಒಂದು ದೊಡ್ಡ ದೇವಾಲಯ, ಇವೆಲ್ಲವೂ ಮಾನವ ಶಕ್ತಿಯಿಂದ ನಿರ್ಮಿತವಾಗುತ್ತವೆ ಹೊರತು ಪವಿತ್ರಾತ್ಮನಿಂದಲ್ಲ. ಕೊಂಬೆಗಳಲ್ಲಿ ವಾಸಿಸುವ ಹಕ್ಕಿಗಳು ಕೂಡ ಒಳ್ಳೆಯವುಗಳಲ್ಲಿ ಸೈತಾನನಿಗೆ ಹೋಲಿಕೆಯಾಗಿದೆ ಅಂತೇಳಿ ನಾವು ಕಾಣ್ತೇವೆ. ಇಲ್ಲಿ ಕೊಂಬೆಗಳಲ್ಲಿ ಕೆಲವೊಂದು ಪಕ್ಷಿಗಳು ಕೂಡ ಸೈತಾನನಿಗೆ ಹೋಲಿಕೆಯಾಗಿದ್ದಾವೆ. ಆದ್ರೂ ಕೂಡ ಅವು ಕೂಡ ಈ ರೀತಿಯಾದಂತ ಕೊಂಬೆಗಳ ಮೇಲೆ ಬಂದು ಕುಳಿತುಕೊಳ್ತವೆ ಎಂಬುದನ್ನು ನಾವು ಅರ್ಥ ಮಾಡ್ಕೊಳ್ತೇವೆ. ಪ್ರೀತಿ ಉಳ್ಳವರೇ, ಈ ದಿನದಲ್ಲಿ ನಾವು ನೋಡುವಾಗ ಒಂದು ಅದ್ಭುತವಾದಂತ ದೇವರ ವಾಕ್ಯವನ್ನು ನಮಗೆ ಅನುಗ್ರಹಿಸಿಕೊಟ್ಟಿದ್ದಾರೆ.
ಇದನ್ನ ನಾನು ಯಾವ ರೀತಿಯಾಗಿ ಇಟ್ಕೊಳ್ಬೇಕು ಎಂಬುದ್ರ ಬಗ್ಗೆ ನಾವು ಕಾಣಬೇಕು ಪ್ರೀತಿ ಉಳ್ಳವರೇ. ಸೊ ಈ ಒಂದು ದಿನದಲ್ಲಿ ಕೂಡ ದೇವರು ನಮಗೆ ಈ ಒಂದು ಭಾಗವನ್ನು ಅನುಗ್ರಹಿಸಿ ಕೊಡುತ್ತಾ, ತನ್ನ ವಾಕ್ಯವೆಂಬ ಬೀಜವನ್ನು ನಮಗೆ ಅನುಗ್ರಹಿಸಿ ಕೊಡುತ್ತಾ, ಆ ಬೀಜಲ್ಲಿ ನಾವು ಯಾವ ರೀತಿಯಾಗಿ ಈ ಬೀಜ ನಮ್ಗೆ ಅರ್ಥ ಕೊಡುತ್ತೆ ಎಂಬುದ್ರ ಬಗ್ಗೆ ನಾವು ಮೊದಲನೇದಾಗಿ ನಾವು ತಿಳಿದುಕೊಳ್ಬೇಕು. ಅಂದಾಗ ಮಾತ್ರ ನಾವು ವಾಕ್ಯದಲ್ಲಿ ಜೀವಿಸುವಂತರಾಗಿರ್ಬೇಕು ಪ್ರೀತಿ ಉಳ್ಳವರೇ. ಸೊ ದೇವರು ಇಲ್ಲಿ ಕೂಡ ಒಂದು ವಾಕ್ಯವನ್ನು ಅನುಗ್ರಹಿಸಿಕೊಟ್ಟಿದ್ದಾರೆ. ಏನಂದ್ರೆ ತನ್ನ ಶಿಷ್ಯಂದ್ರಿಗೆ ಇಲ್ಲಿ ವಾಕ್ಯ ಹೇಳ್ತಾ ಇದ್ದಾರೆ. ಏನಂದ್ರೆ ಯೇಸು ಸಮುದ್ರ ಮೇಲಿನ ಬಿರುಗಾಳಿಯನ್ನು ನಿಲ್ಲಿಸಿದ್ದು ಎಂಬುದ್ರ ಬಗ್ಗೆ ನಾವು ಕಾಣ್ತೇವೆ. ಈ ವಚನವು, ಈ ಒಂದು ಭಾಗವು ಎಲ್ಲರಿಗೂ ಗೊತ್ತುಂಟು. ಸೊ ಪ್ರೀತಿ ಉಳ್ಳವರು, ಇಲ್ಲಿಯೂ ಕೂಡ ಶಿಷ್ಯಂದ್ರಿಗೂ ಕೂಡ ಭಯ ಉಂಟಾಗುತ್ತೆ. ನೀವು ಹೆದರಬೇಡ್ರಿ, ನೀವು ಈ ರೀತಿಯಾಗಿ ಹೆದರಿದ್ರೆ ಈ ಲೋಕದಲ್ಲಿ ಸುವಾರ್ತೆಯನ್ನು ಸಾರಲಿಕ್ಕೆ ಸಾಧ್ಯವಿಲ್ಲ ಅಂತೇಳಿ ಇದನ್ನು ಕೂಡ ಸಾಮ್ಯ ರೂಪವಾಗಿಯೇ ಹೇಳುತ್ತಿದ್ದಾನೆ. ಏನಂದ್ರೆ ಇಲ್ಲಿ ನಾವು ನೋಡುವಾಗ ಒಂದು ರೀತಿಯಲ್ಲಿ ಇದು ನಡೆದಿದ್ದು ನಿಜ ಘಟನೆ. ಈ ಘಟನೆ ನಡೆಯುವಾಗ ನಾವು ಕೂಡ ಇದನ್ನ ಸರಿಪಡಿಸ್ಕೊಳ್ಬೇಕಂತ ಹೇಳಿ ಇಲ್ಲಿ ಶಿಷ್ಯಂದ್ರಿಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ನೀವು ಕೂಡ ಸರಿಪಡಿಸ್ಕೊಳ್ಬೇಕು, ಇಂಥ ಒಂದು ವಾಕ್ಯಗಳ ಈ ಒಂದು ಭಯದ ಆತ್ಮವನ್ನು ನಿಮ್ಮಿಂದ ತೊಲಗಿಸಿ ಹಾಕ್ಬೇಕು ಎಂಬುದನ್ನು ನಾವು ಇಲ್ಲಿ ಕಾಣ್ತೇವೆ. ಸೊ ಪ್ರೀತಿಯುಳ್ಳವರು, ಈ ದಿನಮಾನಗಳಲ್ಲಿ ಕೂಡ ಇಲ್ಲಿ ಪೌಲನು ಹೇಳುತ್ತಿದ್ದಾನೆ. ಏನಂದ್ರೆ 1ನೇ ಅಧ್ಯಾಯದಲ್ಲಿ ನಾವು ನೋಡಿದ್ದೇವೆ. ಏನಂದ್ರೆ ಮಾನವನು ದೇವರನ್ನು ತಿಳಿದಾಗಲೂ ಕೂಡ ಆತನು ದೇವರನ್ನು ಸನ್ಮಾನಿಸದೆ ಹೋದ್ರಿಂದ ಅವನು ತಿಳಿದು ಪಾಪಿಯಾಗಿದ್ದಾನೆ ಎಂದು ನಾವು ಕಾಣ್ತೇವೆ. ಸೊ ಪ್ರೀತಿಯುಳ್ಳವರೇ, ಈ ದಿನಮಾನಗಳಲ್ಲಿ ಕೂಡ ನಾವು ಯಾವಾಗಲೂ ಕೂಡ ಪಾಪಗಳಲ್ಲಿ ನಾವು ಹೋಗದ ಹಾಗೆ ನಮಗೆ ದೀಪದ ಬೆಳಕು ನಮ್ಮಲ್ಲಿ ಹುಟ್ಟಿಸ್ಕೊಳ್ಬೇಕು. ಬೆಳಕನ್ನು ಹುಟ್ಟಿಸ್ಕೊಳ್ಬೇಕು. ನಾವು ನೋಡ್ತೇವೆ, ಸಾಸಿವೆ ಕಾಳಿನ ಒಂದು ಉದಾಹರಣೆ ಕೂಡ ದೇವರು ನಮ್ಗೆ ಅನುಗ್ರಹಿಸಿಕೊಟ್ಟಿದ್ದಾರೆ. ಅವಾಗ ಆ ಒಂದು ಉದಾಹರಣೆ ಕೂಡ ನಮ್ಮಲ್ಲಿ ಇಟ್ಕೊಳ್ಬೇಕು. ಅಂದಾಗ ಮಾತ್ರ ಈ ಲೋಕದಲ್ಲಿ ಸುವಾರ್ತೆಯನ್ನು ಸಾರಲಿಕ್ಕೆ ನಾವು ಸಾಧ್ಯ. ಪ್ರೀತಿ ಉಳ್ಳವರೇ, ಕೆಲವೊಂದು ಸಾರಿ ನಾವು ದೇವರನ್ನು ಅಂಗೀಕರಿಸಿ ದೇವರಿಂದ ದೂರವಾಗಿರುವಂತ ಸಮಯದಲ್ಲೂ ಕೂಡ ದೇವರು ನಮ್ಗೆ ಕೈ ಬಿಟ್ಬಿಡ್ತಾರೆ. ದೇವರು ಪ್ರೀತಿಗಳು, ಅದು ನಾವು ಈ ರೀತಿಯಾದಂತ ಮಾತುಗಳಲ್ಲಿ, ಈ ರೀತಿಯಾದಂತ ತೊಂದರೆಗಳಲ್ಲಿ ನಾವು ಈಡಾಗದೆ ಸರ್ವಶಕ್ತನಾದಂತ ಯೇಸು ಕ್ರಿಸ್ತನನ್ನು ಯಾವಾಗಲೂ ಕೂಡ ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ನಾವು ಅದರ ಹಾಗೆ ನಾವು ನಡೆಯಬೇಕಾಗಿ ಈ ಒಂದು ವಾಕ್ಯ ನಮಗೆ ತಿಳಿಸಲ್ಪಡುತ್ತದೆ. ಪ್ರೀತಿಗಳೇ, ಈ ದಿನದಲ್ಲಿ ಕೂಡ ನಾವು ಒಬ್ಬ ಸೇವಕನ ಬಗ್ಗೆ ನಾವು ಈ ದಿನದಲ್ಲಿ ತಿಳಿದುಕೊಳ್ಳೋಣ. ಸುವಾರ್ತಿಕರ ಜೀವನ ಚರಿತ್ರೆ ನಾವು ಈ ದಿನದಲ್ಲಿ ನಾವು ತಿಳಿದುಕೊಳ್ಳೋಣ. ಆತನ ಹೆಸರು ಬಂದ್ಬಿಟ್ಟು ಈ ರೀತಿಯಾಗಿರುತ್ತೆ, ಅಲೆಕ್ಸಾಂಡ್ರಿಯಾದ ಸಂತ್ ಸಿರಿಲ್ ಅಂತ ಹೇಳಿ ನಾವು ನೋಡ್ತೇವೆ. ಅಲೆಕ್ಸಾಂದ್ರಿಯಾದ ಸಂತ್ ಸಿರಿಲ್ ಅಂತ ಹೇಳಿ ನಾವು ನೋಡ್ತೇವೆ. ಈತನು ಸಭಾಪಾಲಕ ಮತ್ತು ದೇವತಾ ಶಾಸ್ತ್ರಜ್ಞ. ಮತ್ತು ಅಲೆಕ್ಸಾಂದ್ರಿಯಾದ ಸಿರಿಲ್ ಇವನು ಏನಾಗಿರ್ತಾನಂದ್ರೆ ಒಬ್ಬ ಅಲೆಕ್ಸಾಂದ್ರಿಯಾದಲ್ಲಿ ಬಿಷಪ್ಪರಾಗಿ ಇವರು ಮಾರ್ಪಡುತ್ತಾರೆ. ಸೊ ಆಗಿನ ಒಂದು ಬಹಳ ಒಂದು ರೀತಿಯಲ್ಲಿ ನಾವು ನೋಡುವಾಗ ಇವರ ಜೀವನ ಚರಿತ್ರೆ ಯಾವ ರೀತಿಯಾಗಿರುತ್ತಂದ್ರೆ, ಇವರು ಯೇಸು ಸಂಪೂರ್ಣವಾಗಿ ದೇವರು ಮತ್ತು ಸಂಪೂರ್ಣವಾಗಿ ಮನುಷ್ಯ ಎರಡು ಸ್ವಭಾವಗಳನ್ನು ಹೊಂದಿರುವ ಒಬ್ಬ ವ್ಯಕ್ತಿ ಎಂದು ದೃಢಪಡಿಸಿದರು ಅಂತ ಹೇಳಿ ನಾವು ನೋಡ್ತೀವಿ. ಯಾಕೆಂದ್ರೆ ಆ ಒಂದು ನೆಸ್ಟೋರಿಯಸ್ ಅವರನ್ನು ವಿರೋಧಿಸಿರುವಂತ ಒಂದು ಜನಾಂಗವಾಗಿರ್ತಾರಲ್ಲಿ ಇಲ್ಲಿ ಏನ್ ವಿರೋಧ ಮಾಡ್ತಾರಂದ್ರೆ, ಯೇಸು ಕ್ರಿಸ್ತನು ದೇವರಲ್ಲ, ಆತನು ಸಂಪೂರ್ಣವಾಗಿ ಮನುಷ್ಯನು ಎರಡು ಸ್ವಭಾವವನ್ನು ಹೊಂದಿರುವಂತ ವ್ಯಕ್ತಿನೂ ಕೂಡ ಅಲ್ಲ ಅಂತ ಹೇಳಿ ಅಲ್ಲಿ ನಂಬಿರ್ತಾರೆ. ಯಾಕಂದ್ರೆ ದೇವರು ಸತ್ಯ ದೇವರಲ್ಲ ಅಂತ ಹೇಳಿ ಎಲ್ಲಾ ಕಡೆಗೂ ಕೂಡ ಇದೇ ರೀತಿಯಾದಂತ ಮಾತುಗಳನ್ನ ನಾವು ನೋಡ್ತಾ ಇರ್ತೇವೆ. ಆದ್ರೆ ಅಲೆಕ್ಸಾಂಡ್ರಿಯಾದ ಸಂತ್ ಸಿರಿಲ್ ಅವರು ಹೇಳ್ತಾರೆ, ಆತನು ಯೇಸು ಸಂಪೂರ್ಣವಾಗಿ ದೇವರು ಮತ್ತು ಸಂಪೂರ್ಣವಾಗಿ ಮನುಷ್ಯ ಎರಡು ಸ್ವಭಾವಗಳನ್ನು ಹೊಂದಿರುವ ಒಬ್ಬ ವ್ಯಕ್ತಿ ಎಂದು ದೃಢಪಡಿಸುವಂತ ಒಬ್ಬ ವ್ಯಕ್ತಿಯಾಗಿರ್ತಾರೆ ಅಂತ ನಾವು ಇವರ ಬಗ್ಗೆ ನಾವು ನೋಡ್ತೇವೆ. ಸೊ ಪ್ರೀತಿ ಒಳವರು, ಈತನು ಏನಾಗಿರ್ತಾನಂದ್ರ, ಈತನು ದೈವತಾ ಶಾಸ್ತ್ರಜ್ಞದಲ್ಲಿ ಸಂಪೂರ್ಣವಾದಂತಹ ದೈಹಿಕವಾಗಿ ಅದರಲ್ಲೇ ಒಳಗೊಂಡಿರುವಂತ ಒಬ್ಬ ವ್ಯಕ್ತಿ ಆಗಿರ್ತಾನೆ. ಇದನ್ಗೆ ವಾಕ್ಯಗಳು ಬಹಳ ಇಷ್ಟ. ಈತನು ಸುವಾರ್ತೆಗಳನ್ನ ನಾನು ಸಾರಬೇಕು, ಈ ಲೋಕದಲ್ಲಿ ಸುವಾರ್ತೆಗಳನ್ನ ನಾನು ಸಾರಿ ಎಲ್ಲರಿಗೂ ಕೂಡ ಸುವಾರ್ತೆಯ ಮಾರ್ಗದಲ್ಲಿ ನಾನು ನಡೆಸಿಕೊಡ್ಬೇಕು ಎಂಬ ಒಂದು ಅಲೆಕ್ಸಾಂದ್ರಿಯಾದ ಸಂತ್ ಸಿರಿಲ್ ಅವರಿಗೆ ಬಹಳ ಈ ರೀತಿಯಾದಂತ ಸುವಾರ್ತೆಯನ್ನು ಸಾರುವಂತದ್ದು, ಈ ರೀತಿಯಾದಂತ ವಾಕ್ಯಗಳನ್ನು ಹೇಳಿಕೊಳ್ಳುವಂತದ್ದನ್ನ ಮಾಡ್ತಾ ಇರ್ತಾನೆ. ಸೊ ಅಲೆಕ್ಸಾಂದ್ರಿಯ ಸೇವಕರು ಬಹಳ ದೊಡ್ಡ ಸೇವಕರು. ಆತನ ವಾಕ್ಯಗಳು ಈಗಲೂ ಕೂಡ, ಆತನ ಮಾತುಗಳು ಈಗಲೂ ಕೂಡ ನಮ್ಮ ಜೀವಿತದಲ್ಲಿ ಬಹಳ ಸ್ಪಷ್ಟವಾಗಿ ತಿಳಿಸಲ್ಪಡ್ತದೆ. ಪ್ರೀತಿ ಉಳ್ಳವರೇ, ಈ ದಿನಮಾನಗಳಲ್ಲಿ ಅಲೆಕ್ಸಾಂದ್ರಿಯ ಸಂತ್ ಸಿರಿಲ್ ಅವರ ಜೀವನ ಚರಿತ್ರೆ ನಾವು ನೋಡುವಾಗ ಆತನು ಕೂಡ ಒಂದು ಒಳ್ಳೆಯ ವ್ಯಕ್ತಿಯಾಗಿ ಮತ್ತು ಒಳ್ಳೆಯ ಸೇವಕನಾಗಿ, ಒಳ್ಳೆಯ ಬಿಷಪ್ಪನಾಗಿ ಈತನು ಉಳಿದನು ಎಂಬುದರ ಬಗ್ಗೆ ನಾವಿಲ್ಲಿ ಕಾಣ್ತೇವೆ. ಸೊ
ಇದರಿಂದ ನಾವು ನಮ್ಮ ಜೀವನದಲ್ಲಿ ಯಾವ ರೀತಿಯಾಗಿ ನಾವು ಏನನ್ನ ಅಳವಡಿಸಿಕೊಡ್ಬೇಕಂದ್ರ, ಪ್ರೀತಿ ಮೊದಲನೇದಾಗಿ ನಾವು ನೋಡುವಾಗ ದೇವರು ಬೆಳಕಿನಲ್ಲಿ ಜೀವಿಸ್ತಾ ಇದ್ದಾರೆ, ಅದರಂತೆ ನಾವು ಕೂಡ ಈ ಲೋಕದಲ್ಲಿ ಜೀವಿಸುವಾಗ ಬೆಳಕಿನಲ್ಲಿಯೇ, ಒಳ್ಳೆಯದಾದ ಬೆಳಕಿನಲ್ಲಿಯೇ ಜೀವಿಸಬೇಕು ಎಂಬುದನ್ನ ನಾವು ಅರ್ಥ ಮಾಡಿಕೊಳ್ಬೇಕು, ತಿಳಿದುಕೊಳ್ಬೇಕು. ಅಂದಾಗ ಮಾತ್ರ ನಾವು ದೇವರನ್ನು ದೃಷ್ಟಿಸಲಿಕ್ಕೆ ಸಾಧ್ಯ. ಇದುವೇ ದೇವರ ಒಂದು ವಾಕ್ಯ ಎಂಬುದನ್ನ ನಾವು ಕಾಣ್ತೇವೆ. ಪ್ರೀತಿಯುಳ್ಳವರೇ, ನಾವು ತಿಳಿದು ಪಾಪ ಮಾಡದೆ, ತಿಳಿದು ದೇವರನ್ನು ನಾವು ಅಂಗೀಕಾರವನ್ನು ಮಾಡಿ ಆತನನ್ನು ಹಿಂದಕ್ಕೆ ತಳ್ಳದೆ, ನಾವು ಆತನನ್ನೇ ದೃಷ್ಟಿಸಿ ನೋಡಿ ನಾವು ಕರ್ತನ ಮುಂದೆ ನಾವು ನಡೆಯುವಂತರಾಗಿರ್ಬೇಕು. ಪ್ರೀತಿಯುಳ್ಳವರೇ, ಇದುವೇ ನಮಗೆ ಕಲಿಸಿಕೊಟ್ಟಂತ ವಾಕ್ಯಗಳು, ಬೋಧನೆಗಳು. ಇವೇ ಬೋಧನೆಗಳನ್ನ ನಾವು ಈ ಲೋಕದಲ್ಲಿರುವಂತ ಯಾರ್ಯಾರು ಆತನನ್ನು ಅಂಗೀಕರಿಸಿದಿಲ್ಲವೋ ಅವರನ್ನು ನಾವು ದೇವರ ಆತ್ಮದಿಂದ, ಪವಿತ್ರಾತ್ಮನಿಂದ ನಮ್ಮನ್ನು ಅವರಿಗೆ ನಾವು ಈ ಒಂದು ಮಾರ್ಗಗಳನ್ನು ನಾವು ತಿಳಿಸಿಕೊಡ್ಬೇಕಾಗಿ ಇಲ್ಲಿ ಯೇಸು ಸ್ವಾಮಿ ಸ್ಪಷ್ಟವಾಗಿ ನಮಗೆ ತಿಳಿಸಿಕೊಡ್ತಾ ಇದೆ. ಪ್ರೀತಿಯುಳ್ಳವರ ಕಡೆ, ನೀವು ಕೂಡ ಇದೇ ರೀತಿಯಾದಂತ ಮಾರ್ಗದಲ್ಲಿ ನಡೀರಿ, ನಾವು ಕೂಡ ಇದೇ ರೀತಿಯಾದಂತ ಮಾರ್ಗಗಳನ್ನು ನಡೆಯೋಣ. ಈ ದೇವರು ಈ ವಾಕ್ಯಗಳನ್ನ ಆಶೀರ್ವಾದ ಮಾಡಲಿ. ಆಮೇಲೆ ನಾವು ಈ ಸಮಯದಲ್ಲಿ ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡಿಕೊಂಡು ಈ ಒಂದು ವಾಕ್ಯದ ಭಾಗವನ್ನು ನಾವು ಮುಗಿಸಿಕೊಳ್ಳೋಣ. ಅಪಾ ಕರ್ತನೇ, ಈ ಸಮಯದಲ್ಲಿ ನಿನ್ನ ವಾಕ್ಯವನ್ನು ನಮಗೆ ಅನುಗ್ರಹಿಸಿಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ದೇವ, ತಿಳಿದು ನಾವು ಪಾಪ ಮಾಡದಂತೆ ಅಪಾ ಕರ್ತನ ರಾಜ್ಯ ಈ ಲೋಕದಲ್ಲಿ ಜೀವಿಸುವಾಗ ಕರ್ತನೆ, ಮಾನವನು ದೇವರನ್ನು ತಿಳಿದಾಗಲೂ ಕೂಡ ಆತನನ್ನು ದೇವರನ್ನು ಸನ್ಮಾನಿಸದೆ ಹೋದ್ರಿಂದ ಅವನು ಏನಾಗಿದ್ದಾನಂದ್ರೆ ಕರ್ತನೆ, ತಿಳಿದು ಪಾಪಿಯಾಗಿದ್ದಾನೆಂದು ನಾವು ರೋಮಾಪುರದ ಪತ್ರಿಕೆಯಲ್ಲಿ ಕರ್ತನೆ 1ನೇ ಅಧ್ಯಾಯದಲ್ಲಿ ನಾವು ಕಾಣ್ತೇವೆ ರಾಜ. ಹೌದೇಸಪ್ಪ, ಇಲ್ಲಿ ನಮಗೆ ವಾಕ್ಯ ಹೇಳಲ್ಪಡುತ್ತಿದೆ ರಾಜ. ಬಯಸುವೆ, ಈ ಲೋಕದಲ್ಲಿ ನಾವು ಜೀವಿಸುವಾಗ ದೀಪ ಹಾಗೂ ಅದರ ಬೆಳಕಿನ ಬಗ್ಗೆ ನಾವು ಕಾಣ್ತೇವೆ ಕರ್ತನೆ. ಈ ಒಂದು ಬೆಳಕಿನ ಮಾರ್ಗದಲ್ಲಿ ಕರ್ತನ ರಾಜ ನಾವು ನಡೆಯುವಂತರಾಗಿರ್ಬೇಕು. ಬೆಳಕು ಅಂದರೆ ಕರ್ತನೆ, ಅದು ಸತ್ಯ ವಾಕ್ಯವನ್ನು ಅನುಗ್ರಹಿಸಿಕೊಡುವಂತ ಒಂದು ಬೆಳಕಾಗಿದೆ. ಅದೇ ಬೆಳಕಿನ ಆತ್ಮವನ್ನು, ಅದೇ ಬೆಳಕಿನ ಜವಾಬ್ದಾರಿಯನ್ನು ನಮ್ಮಲ್ಲಿ ನಾವು ಇಟ್ಟುಕೊಂಡು ಸತ್ಯವನ್ನು ಹೊಂದಿದವರಾಗಿ ನಾವು ಈ ಲೋಕದಲ್ಲಿ ಜೀವಿಸ್ಲಿಕ್ಕಾಗುವಂತೆ ನಮಗೆ ನೀನು ಸಹಾಯ ಮಾಡಿಕೊಡು. ಅದುವೇ ನಮಗೆ ಕರ್ತನ ರಾಜ ಕಲಿಸಿಕೊಡುವಂತದ್ದು ಪಾಠ ಕರ್ತನೆ. ಆ ಪಾಠದಿಂದ ಕರ್ತನೆ ಈ ಲೋಕದಲ್ಲಿ ದೇವಾ ನೀನು ಸಾಮ್ಯವನ್ನು ಹೇಳಿ, ಆ ಸಾಮ್ಯದ ಅರ್ಥವನ್ನು ನಮಗೆ ತಿಳಿಸಿ, ಸಾಮ್ಯದಲ್ಲಿ ಬರುವಂತ ಪ್ರತಿಯೊಂದು ಮಾತುಗಳಲ್ಲಿ ದೇವಾ ನಾವು ಅದರ ಹಾಗೆ ನಾವು ನಡೆದು ಈ ಲೋಕದಲ್ಲಿ ಸುವಾರ್ತೆಯನ್ನು ಸಾರುವಂತೆ ನಮಗೆ ನೀನು ಸಹಾಯ ಮಾಡಿಕೊಡು ದೇವ. ಎಲ್ಲಾ ಸೇವಕರು ಕರ್ತನೆ ಇದೇ ರೀತಿಯಾದಂತ ವಾಕ್ಯಗಳನ್ನು, ಇದೇ ರೀತಿಯಾದಂತ ಮಾತುಗಳನ್ನು, ಇದೇ ರೀತಿಯಾದಂತ ಸಾಮ್ಯವನ್ನು ಅನುಗ್ರಹಿಸಿಕೊಟ್ಟು ಎಲ್ಲರ ಮುಂದೆ ಸುವಾರ್ತೆಯನ್ನು ಸಾರಲಿಕ್ಕಾಗುವಂತೆ ನೀವು ಸಹಾಯ ಮಾಡಿಕೊಡ್ಬೇಕಾಗಿ ನಾನು ಬೇಡಿಕೊಳ್ಳುತ್ತೇನೆ ರಾಜ. ಇದುವೇ ನಮ್ಮ ಒಂದು ಕೆಲಸ ಕರ್ತನೆ, ಇದುವೇ ನಮ್ಮ ಕರ್ತನ ಒಂದು ಅಪಕರ್ತನ ಕೆಲಸವಾಗಿರುವಾಗ ಈ ಕೆಲಸ ಮಾತ್ರವಲ್ಲ, ಇದು ಸೇವೆ ಎಂದು ನಾವು ಪರಿಗಣಿಸಿ ಈ ಲೋಕದಲ್ಲಿ ಸುವಾರ್ತೆಯನ್ನು ಸಾರಲಿಕ್ಕಾಗುವಂತೆ ಸಹಾಯ ಮಾಡು ದೇವ. ನಮಗೆ ಕಲಿಸಿಕೊಟ್ಟಂತ ಉದ್ದೇಶ ಇದೇ ಕರ್ತನ ರಾಜ್ಯ, ಅದಕ್ಕಾಗಿ ನಿಮ್ಗೆ ಸ್ತೋತ್ರ ಅಪ್ಪ. ಅದೇ ರೀತಿಯಾಗಿ ನಾನು ಪ್ರಾರ್ಥಿಸ್ತೇನೆ, ಈ ಲೋಕದಲ್ಲಿ ನಡೆಯುತ್ತಿರುವಂತ ಎಲ್ಲಾ ದಾಂಧಲೆ ಗದ್ದಲ, ಈ ಒಂದು ದೇಶದಲ್ಲಿ ನಡೆಯುತ್ತಿರುವಂತ ಎಲ್ಲಾ ದಾಂಧಲೆ ಗದ್ದಲ ಎಲ್ಲವೂ ಕೂಡ ನಿಮಗೆ ಅಪ್ಪ ಕರ್ತನ ತಿಳಿದಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ವಿಶೇಷವಾಗಿ ನಾನು ಬೇಡಿಕೊಳ್ಳುತ್ತೇನೆ, ಅದರಿಂದ ನಿನ್ನ ಬಿಡುಗಡೆ ಕೊಡುತ್ತೇವ, ಅದರಿಂದ ಕರ್ತನ ರಾಜ ಹೊರಗೆ ತಳ್ಳು ಕರ್ತನ ರಾಜ. ಈ ಒಂದು ಗದ್ದಲವನ್ನು ನಿಲ್ಲಿಸು ಕರ್ತನೆ, ಈ ಒಂದು ದಾಂಧಲೆಯನ್ನು ನಿಲ್ಲಿಸು. ನ್ಯಾಯ ಬೇಕಾಗಿರುವಂತ ಜನರನ್ನು ನ್ಯಾಯವನ್ನು ಒದಗಿಸಿಕೊಡು ದೇವ, ನೀನು ಅನುಗ್ರಹಿಸಿಕೊಡುವಾತ ದೇವರಾಗಿದೆ ರಾಜ. ಅದಕ್ಕಾಗಿ ನಿಮ್ಗೆ ಸ್ತೋತ್ರ ಅಪ್ಪ. ಈ ಒಂದು ದೇಶವನ್ನು ಆಶೀರ್ವಾದ ಮಾಡು ಕರ್ತನೆ, ಈ ದೇಶವನ್ನು ಕರ್ತನ ರಾಜ ನೀನು ಸುರಕ್ಷಿತವಾಗಿ ಇಡು ಕರ್ತನೆ. ಈ ದೇಶದಲ್ಲಿ ಒಂದು ಒಳ್ಳೆಯ ಕರ್ತನ ನಾಯಕನನ್ನು ನೀನು ತರುವಾತ ದೇವರಾಗಿದೆ ರಾಜ. ಅಪ್ಪ ಕರ್ತನ ನಾಯಕನನ್ನು ಕೂಡ ನೀನು ಬಲಪಡಿಸಿಕೊ. ನಾಯಕನಿಗೆ ಕರ್ತನ ರಾಜ ಸತ್ಯವಾದಂತ ಮಾತುಗಳು, ಸತ್ಯವಾದಂತ ಜ್ಞಾನವನ್ನು ನೀನು ಅನುಗ್ರಹಿಸಿಕೊಡು ದೇವ. ಅದಕ್ಕಾಗಿ ನಿಮ್ಗೆ ಸ್ತೋತ್ರ. ವಿಶೇಷವಾಗಿ ಕಲ್ವಾರಿ ಚಾಪೆಲ್ ಎಲ್ಲಾ ಸೇವಕಾರಗಳನ್ನು ಬಲಪಡಿಸಿಕೊಡ್ಬೇಕಾಗಿ ನಾನು ಬೇಡಿಕೊಳ್ಳುತ್ತೇನೆ ರಾಜ. ಅಪ್ಪ ಕರ್ತನೆ, ಇಲ್ಲಿ ಕುಳಿತುಕೊಂಡಿರುವಂತ ಕರ್ತನೆ, ಜೂಮ್ ಮೀಟಿಂಗ್ ನಲ್ಲಿ ಅಟೆಂಡ್ ಆಗಿರುವಂತ ಎಲ್ಲಾ ನಿನ್ನ ಮಕ್ಕಳನ್ನು ಬಲಪಡಿಸಿಕೊಡ್ಬೇಕಾಗಿ ನಾನು ಬೇಡಿಕೊಳ್ಳುತ್ತಾ ನಜರೇತನ ಯೇಸುವಿನ ನಾಮದಿಂದ ಬೇಡಿದ ತಂದೆ ಆದ ದೇವರೇ, ಆಮೇನ್.